ಹಾಯ್, ಹಲೋ, ನಮಸ್ತೆ ವೀಕ್ಷಕ. ಇಂದು ನಾವು ಗದಗ ಜಿಲ್ಲೆಯ ರೋಣಕ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಅಬ್ಬಿಗಿರಿ ಗ್ರಾಮ ಪಂಚಾಯಿತಿಗೆ ಇಂದು ನಮ್ಮ ನ್ಯೂಸ್ 43 ಇಂಡಿಯಾ ಇನ್ ಸರ್ವೆ ಮತ್ತು ಕನೆಕ್ಟ್ ಇಂಡಿಯಾ ಮಾಧ್ಯಮ ತಂಡದ ವತಿಯಿಂದ ಇಂದು ಚುನಾವಣಾ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಈ ಚುನಾವಣಾ ಗ್ರೌಂಡ್ ರಿಪೋರ್ಟ್ನ ಉದ್ದೇಶ, ಮೂಲ ಅಜೆಂಡಾ, ಮೂಲ ವಿಷಯ ಏನಪ್ಪಾ ಅಂತಂದ್ರೆ ಮುಂಬರುವಂತಹ ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ತಾಲೂಕು ಪಂಚಾಯತಿ ಆಗಿರ್ಬೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪಟ್ಟಣ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ನಗರಸಭೆ ಆಗಿರಬಹುದು, 2028ರ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಆಗಿರ್ಬೋದು. ಈ ಚುನಾವಣಾ ವಿಷಯದಲ್ಲಿ ಒಂದು ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಈ ಗ್ರೌಂಡ್ ರಿಪೋರ್ಟ್ ನ ವಿಶೇಷ ಸಂದರ್ಶನದಲ್ಲಿ ಅಬ್ಬಿಗಿರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಆನಂದ್ ಹನುಮಪ್ಪ ಹಿರೇಮಣಿಯವರು ಇಂದು ನಮ್ಮ ಜೊತೆ ಸಂದರ್ಶನವಿದ್ದಾರೆ. ಈ ಸಂದರ್ಶನದಲ್ಲಿ ಅವರು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಗಳನ್ನ ಮಾಡ್ತಾ ಬಂದ್ರು ಮತ್ತು ಮುಂಬರುವಂತಹ ಚುನಾವಣೆಗಳಲ್ಲಿ ಅವರು ಯಾವ ರೀತಿಯಾಗಿ ಪಕ್ಷಕ್ಕಾಗಿರಬಹುದು ಮತ್ತು ಜನಗಳಿಗೆ ಆಗಿರಬಹುದು ಯಾವ ರೀತಿಯಾಗಿ ಸಲಹೆ ಸಹಕಾರಗಳನ್ನ ಕೊಡ್ತಾರೆ ಅನ್ನೋದನ್ನ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಬನ್ನಿ ವೀಕ್ಷಕರೇ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ ಸರ್. ಆನಂದ್ ಹನುಮಪ್ಪ ಹಿರೇಮಣಿ ಅಂತ ಸರ್. ಗ್ರಾಮ ಪಂಚಾಯತಿ ಸದಸ್ಯರು, 2ನೇ ವಾರ್ಡ್. ಅಬ್ಬಿಗಿರಿ ಗ್ರಾಮ ಪಂಚಾಯತಿ, ಅಬ್ಬಿಗಿರಿ ಗ್ರಾಮ ಪಂಚಾಯತಿ 2ನೇ ವಾರ್ಡ್ ಸದಸ್ಯ. ಸರಿ ಸರ್, ತಮ್ಮ ರಾಜಕೀಯ ಜೀವನ ಎಲ್ಲಿಂದ ಹೇಗೆ ಪ್ರಾರಂಭವಾಯಿತು ಸರ್? ಸುಮಾರು ರಾಜಕೀಯ ಜೀವನ ಅಂದ್ರ ಒಂದು 20 ವರ್ಷ ಆಯ್ತು. ರಾಜಕೀಯ ಒಳಗ ನಾವು ನಮ್ಮ ಅಜ್ಜ ಮುತ್ತಜ್ಜನಿದ್ರನ ನಾವು ಕಾಂಗ್ರೆಸ್ ಪಕ್ಷದ ಇದ್ದನ ಬಂದಿದ್ರಿ. ಮತ್ತೆ ನಾವಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ನಿಂತ ಸ್ಪರ್ಧೆ ಮಾಡಿ ಆರಿಸ್ಕೊಂಡ್ವಿ. ತಾವು ಕಾಂಗ್ರೆಸ್ ಪಕ್ಷದ ಬೆಂಬಲಕ? ನಾವು ಕಾಂಗ್ರೆಸ್ ಪಕ್ಷದ ಬೆಂಬಲ. ಸರ್, ಈಗ ತಾವು ಆಯ್ಕೆಯಾಗಕ್ಕಿಂತ ಮುಂಚೆ ಸರ್ ತಮ್ಮ ವಾರ್ಡ್ ಡೆವಲಪ್ಮೆಂಟ್ ವಿಷಯದಲ್ಲಿ ತಮ್ಮ ವಾರ್ಡ್ ಯಾವುದೇ ಡೆವಲಪ್ಮೆಂಟ್ ಇತ್ತು ಸರ್? ತಾವು ಆಯ್ಕೆಯಾಗಿ ಬಂದ್ಮೇಲೆ ಯಾವುದೇ ಡೆವಲಪ್ಮೆಂಟ್ ಇದೆ? ಅವಾಗ ನಾವು ಆಯ್ಕೆ ಆಗೋಕ್ಕಿಂತ ಮೊದಲು ಸ್ವಲ್ಪ ಡೆವಲಪ್ಮೆಂಟ್ ಇತ್ತು. ಆದ್ರ ಈಗ ನಾವು ಆಯ್ಕೆ ಆಗಿ ಬಂದಿಂದ ಒಂದು 90% ಡೆವಲಪ್ಮೆಂಟ್ ಮಾಡಿ ಸರ್. ಸರಿ ಸರ್, ಈಗ 90% ಡೆವಲಪ್ಮೆಂಟ್ ಆಗಿದೆ. ಸರ್ ಹಾಗಾದ್ರೆ ತಾವು ಚುನಾವಣೆ ಮಾಡ್ತಾ ಇರ್ತೀರಿ, ಮತಬೇಟಿನ ತಾವು ಪ್ರಚಾರ ಮಾಡ್ತಾ ಇರ್ತೀರಿ ಸರ್. ಪ್ರಚಾರ ಸಂದರ್ಭದಲ್ಲಿ ತಾವು ಜನರಿಗೆ ಭರವಸೆಯನ್ನ ಕೊಟ್ಟಿದ್ದೀರಿ ಸರ್. ಆ ಭರವಸೆಗಳಲ್ಲಿ ಸ್ವಲ್ಪ ಯಾವ ರೀತಿ ಭರವಸೆಯನ್ನು ಕೊಟ್ಟಿದ್ರಿ ಸರ್? ಆ ಭರವಸೆ ತಾವು ಎಷ್ಟು % ಈ ಜನರಿಗೆ ಭರವಸೆನ ತಾವು ಈಡೇರಿಸಿದ್ರಿ ಸರ್? 90% ಮಾಡಿವ್ರಿಗೆ. CC ರೋಡ್ ಅಂತ ಆಯ್ತು, ಈ ನೀರಿನ ಸಮಸ್ಯೆ ಆಯ್ತು, ಮತ್ತೆ ಮನೆಗಳು ಬಂದದು ಎಲ್ಲ ಬಡವ್ರ ಬಗ್ಗೆ ಇದನ್ನ ಹಂಚಿಕೆಯನ್ನು ಮಾಡಿವಿ ಸರ್. ತಾವು ಕೊಡದ ಮನೆಗಳಾಗಿರ್ಬೋದು ಮನೆಗಳಾಗಿರ್ಬೋದು ಸರ್. ಈಗ ಓದ್ ಬಿಡ್ನಾಗಂತೂ ಇದಿಲ್ರಿ. ಈಗ ಆ ಸಲ ಪ್ರತಿಯೊಬ್ಬರಿಗೂ 3-5 ಮನಿ ಬಂದಿದ್ರಿ. ಅವನ್ನೆಲ್ಲ ಏನೈತಿ ಇಂಥವ್ರಿಗೆ ಅಂತ ಮಾತು ಕೊಟ್ಟಿರ್ತೀವಿ. ಅವರೆಲ್ಲ ಪ್ರಚಾರಕ್ಕೆ ಹೋದಾಗ ಆ ಟೈಪ್ ಅವ್ರಿಗೆ ಮನೆ ಹಾಕಿ ಮನೆಗಳು. ಸರ್, ತಾವು ಆಯ್ಕೆಯಾಗಿ ಬಂದ ಮೇಲೆ 2.5 ವರ್ಷ ಬಿಜೆಪಿ ಸರ್ಕಾರ, 2.5 ವರ್ಷ ಮತ್ತೆ ಈಗಿರುವಂತ ಕಾಂಗ್ರೆಸ್ ಸರ್ಕಾರ. ಸರ್, ಬಿಜೆಪಿ ಸರ್ಕಾರದಾಗ ಯಾವ ರೀತಿ ಡೆವಲಪ್ಮೆಂಟ್ ಇತ್ತು, ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ? ಏನ್ ಬಿಜೆಪಿ ಸರ್ಕಾರ ಇದ್ದಾಗ ಏನ್ರಿ 2018ರಾಗ ನಮ್ದು JS ಪಾಟೀಲ್ ಸಾಹೇಬ್ರ ಇದ್ರಿ ಈ ರೋಣ ಮತಕ್ಷೇತ್ರ ವಿಧಾನಸಭಾ ಕ್ಷೇತ್ರಕ್ಕ. ಅವಾಗ ಎಲ್ಲ CC ರೋಡ್ ಅಷ್ಟು ಎಲ್ಲ ಆಲ್ಮೋಸ್ಟ್ ಇಡೀ ಊರ CC ರೋಡ್ ಆಗಿತ್ರಿ. ಈಗ ಬಿಜೆಪಿ ಸರ್ಕಾರ ಬಂದಿದ್ ಏನಿದ್ ನೋಡ್ರಿ, ಇದು JJM ಅಂತ ಐತಲ್ ಸರ್, ಅದನ್ನ ನಾವು ಮಾಡ್ಬೇಡ ಅಂತಂದ್ ಹರಕತ್ ಮಾಡಿದ್ರಿ. ಯಾರು ಈಗ ಹನುಮಂತಪ್ಪ ದಾಸಲ್ ಅವರು 5ನೇ ಸಲ ರೀ ಕಾಂಗ್ರೆಸ್ ಅಭ್ಯರ್ಥಿ. ಅವರು ಸತತ 5ನೇ ಸಲ ಸೋಲ್ ಸರ್ದಾರಿ ಅವ್ರು ನಮ್ಮ ಊರಲ್ಲಿ. ಅವ್ರ 5ನೇ ಸಲ ಆರಿಸ್ಕೊಂಡು ಇದು ನಾವು ಇದೇ ಸಲ ಫಸ್ಟ್ ಸಲ ಸರ. ಇದು ನಾವ್ ಮಾಡ್ಬೇಡಂದಿರಿ JJM. ಇದು ಜನರಿಗೆ ತೊಂದ್ರೆ ಆಗತ್ತ ಅಂತಂದು ಇಲ್ಲ, ಇದು ಕೇಂದ್ರ ಸರ್ಕಾರದ್ದು ಮಾಡಬೇಕು ಅಂದ್ರು. ನಾವಾದ್ರೂ ನಮ್ 7 ಮಂದಿ ಕಾಂಗ್ರೆಸ್ನವ್ರ ಇದ್ರಿ. ನಾವ್ ವಿರೋಧ ಮಾಡಿದ್ವಿ ಸರ್. ಅದಕ್ಕ ಮಾಡಬೇಡ್ರಿ, ನಮ್ ಊರಾಗ ಇದೆಲ್ಲಾ ತೊಂದ್ರೆ ಆಗತ್ತ ಅಂತ ಹೇಳಿದ್ರಿ. ಈಗ ನಾವ್ ಹೇಳಿದ್ರೆ ಕೇಳಿಲ್ಲ. ಮತ್ ಇದು ನಮ್ಮದು ಪಂಚಾಯತಿ ಬಿಜೆಪಿ ಇತ್ತಲ್ರಿ, ಅವ್ರೆಲ್ಲಾ ಸೇರ್ಕೊಂಡ್ ಮಾಡೋಣ ಅಂತ ಮಾಡಿದ್ರು. ಈಗೆಲ್ಲಾ ನೋಡ್ರಿ, ಈಗ ಇಡೀ ಊರ್ ತುಂಬಾ ಊರಿ ಎಲ್ಲಾ ಹೊಡೆದು ಬಿಸಾಕಿ ಹೋಗ್ಬಿಟ್ರಿ ಅವ್ನ. ನೀರಿಂದ ಆತು ಎಲ್ಲ ರೀ. ಮತ್ತೀಗ ಮೊನ್ನೆ ಚುನಾವಣೆಯಲ್ಲಿ 2023ಕ್ಕ ನಮ್ಮ ರೋಣ ವಿಧಾನಸಭಾ ಮತಕ್ಷೇತ್ರಕ್ಕ ಮತ್ತೆ ನಮ್ಮ JS ಪಾಟೀಲ್ ಸಾಹೇಬ್ರ ಆರಿಸ್ಕೊಂಡ್ರಿ. ಮತ್ತೀಗ ಆಲ್ಮೋಸ್ಟ್ ಒಂದು 70 ಲಕ್ಷ ರೂಪಾಯಿ CC ರೋಡ್ ಹಾಕ್ಯಾರ. ಈಗ ಒಳ್ಳೆ ಈಗ ಮೊನ್ನೆ ಈಗ 70 ಲಕ್ಷ ರೂಪಾಯಿ AC ಕಾಲಿನ ಒಳಗಾತು ಎಲ್ಲ ಆತ್ರಿ. ಮತ್ತೆ ನಾವು ಮೊನ್ನೆ ಬೇಡಿಕೆ ಇಟ್ಟು ಬಂದಿದ್ವಿ ನಮ್ಮ ಸಾಹೇಬ್ರಿಗೆ. ನಮ್ಮ AC ಕಾಲಿನ ಒಳಗ ನೀವ್ ಇದ್ದಾಗ 2018ರಾಗ ಅರ್ಕಳೆ ಆಗಿದ್ದ ಬಾಬು ಜಗಜೀವನ್ ರಾಮ ಮತ್ತೆ ಅಂಬೇಡ್ಕರ್ ಭವನ ಅರ್ಕಳೆ ನಿಂತ ಸರ. ಮತ್ತೆ ನೀವ್ ಅದಕ್ಕ ದುಡ್ಡು ಹಾಕ್ಬೇಕಂತ ಮೊನ್ನೆ ಅವ್ರಿಗೆ ಮುಂದೆ ಬೇಡಿಕೆ ಇಟ್ಟು ಬಂದಿವ್ರಿ. ಆಯ್ತಪ್ಪ, ನಿಮ್ಗೆ ಏನದ ಬೇಡಿಕೆ ಎಲ್ಲ ಈಡೇರ್ಸನ
ಅಂತ ಹೇಳಿ ನಮ್ ಸಾಹೇಬ್ರು ಭರವಸೆ ಕೊಟ್ರಿ ಸರ್. ಭರವಸೆ ಕೊಟ್ರಿ ಸರ್. ಹ್ಮ್. ಸರಿ ಸರ್. ಸರ್ ಹಾಗಾದ್ರೆ ಈಗ ತಮ್ಮ ಗ್ರಾಮದಲ್ಲಿ ಸರ್ ಶಿಕ್ಷಣ ವ್ಯವಸ್ಥೆ ಯಾವ ತರ ಇದೆ ಸರ್? ಶಿಕ್ಷಣ ಎಲ್ಲ ಮೊದ್ಲಿಕ್ಕಿಂತ ಈಗ ಚಲೋ ಐತ್ರಿ. ಎಲ್ಲಾ ಪ್ರತಿಯೊಂದ್ ಮನೆಗೂ ಎಲ್ಲಾ ಹುಡ್ರು ಶಾಲೆಗೆ ಹೋಗ್ತಾರೆ. ಎಲ್ಲಾ ಅನುಕೂಲ ಐತ್ರಿ. ಸರ್ಕಲ್ಲಿ ಮಧ್ಯಾಹ್ನ ಬಿಸಿ ಊಟ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಆಹಾರ ಪದ್ಧತಿ ತಾವು ಹೋಗಿರ್ತಾರೆ ಸರ್? ಹೋಗಿರ್ತೀವಿ ಶಾಲೆಗೆ STMC ಗೆ ಭೇಟಿ ಕೊಟ್ಟಿರ್ತೀವಿ. ಎಲ್ಲಾ ಚಲೋ ಐತ್ರಿ ನಮ್ಮಲ್ಲಿ. ಅದು ಏನ್ ಕಿರಿಕಿರಿ ಇಲ್ಲ, ಯಾವ್ದೇ ರೀತಿಯಾದಂತ ಸಮಸ್ಯೆ ಏನು ಸಮಸ್ಯೆ ಇಲ್ರಿ. ಇದು ನಮ್ಮೂರ ತೋರಿ ಎಲ್ಲಾ ಕಡೆ ನೀರಿನ ಸಮಸ್ಯೆ ಐತ್ರಿ. 2000 ಇಸ್ವಿಯಾಗಿದ್ದ ನಮ್ಮ ದಸಲ್ ಅವ್ರ ಅಧ್ಯಕ್ಷರಾಗಿದ್ರು ರಚನೆ ಸಲ ಬಂದಾಗ. ಅವರು ಪ್ರತಿಯೊಂದು ಒಂದು 8 ಇಂದ 10 ಬೋರ್ ಹಾಕ್ಸಿದ್ರು ನಮ್ಮ ಊರ್ ಸುತ್ತಮುತ್ತಲ ಹೊಲದಲ್ಲಿ. ನಮ್ಮೂರ್ಗೆ ಡೈಲಿ ಒಂದಿನ ತಪ್ಪಿದ್ರು ಒಂದಿನ 2 ದಿನಕ್ಕೊಮ್ಮೆ ನೀರು ಸಾಕಷ್ಟು ಬರ್ತದೆ. ನೀರಿಂದ ಎಲ್ಲಿ ನಮ್ ಗದಗ ಜಿಲ್ಲಾದಾಗ ಇಲ್ರಿ, ನಮ್ದು ಓಡ್ ಧಾರವಾಡ ರೀ. ಓಡ್ ಧಾರವಾಡಕ್ಕ ಫಸ್ಟ್ ಐತಿ ನಮ್ದು. ಟೋಟಲ್ ಆಗಿ ಧಾರವಾಡಕ್ಕಿಂತ ಗದಗ ಜಿಲ್ಲಾಕ್ಕೆ ತಮ್ಮ ನೀರಿನ ವ್ಯವಸ್ಥೆಯಲ್ಲಿ ತುಂಬಾ ಸೌಕರ್ಯ ಆಗಿರುತ್ತೆ. ಅವಾಗ ಓಡ್ ಧಾರವಾಡ ಇದ್ದಾಗ ಹಂಗ ಐತ್ರಿ. 2000 ಇಸ್ವಿಯಾಗಿದ್ದ ನಮ್ ಊರಾಗ ನೀರಿನ ಏನು ಇವತ್ತಿಗೆ ಕೊರತಿಲ್ರಿ. ಯಾರು ನೀರಿನ ಪ್ರಾಬ್ಲಮ್ ಅಂತಾನೆ ಇಲ್ರಿ. ನಮ್ಮೂರ್ ನೀರ್ ಏನೈತ್ರಿ ಪೀಟರ್ ನೀರ್ಕಿಂತ ಚಲೋ ಐತ್ರಿ. ಯಾವ್ದೇ ರೀತಿಯಾದಂತ ಏನು ಕೊರತಿಲ್ರಿ, ನೀರಿಂದ ಏನ್ ತೊಂದ್ರೆ ಇಲ್ರಿ ನಮ್ಮ ಊರ. ಸರಿ ಸರ್. ಸರ್ ಈಗ ಮತ್ತೆ ತಮ್ದು ಗ್ರಾಮ ಪಂಚಾಯತ್ ಚುನಾವಣೆ ಬಂತು. ಚುನಾವಣೆಯಲ್ಲಿ ಮತ್ತೆ ತಾವು ಸ್ಪರ್ಧೆ ಮಾಡಬಹುದಾ? ಸ್ಪರ್ಧೆ ಮಾಡಬಹುದು, ಬರ್ತೀವ್ರಿ. ಬರಗಲ್ಲೇನಂತಿಲ್ಲ. ಜನರೆಲ್ಲ ಅಭಿಪ್ರಾಯ ಸರಿ ಐತಿ, ಆಯ್ತಪ್ಪ ಇದೊಂದ್ಸಲ ನೀನ್ ನಿಂದ್ರು ಮಾಡ್ತೀವಿ ಅನ್ನೋದದ್ರಿ. ಆದ್ರ ನಾವೇನೈತಿ ಇನ್ನ ಕೆಲವ್ರಿಗೆ ಇನ್ನೊಬ್ರಿಗೆ ಬಿಟ್ಕೊತ ಅವ್ರಿಗೆ ಹೆಲ್ಪ್ ಮಾಡ್ಬೇಕಂತ ಐತ್ರಿ. ನಮ್ ಪರವಾಗಿ ನಮ್ಮ ವಾರ್ಡಿಗೆ ಏನೈತಿ ಯಾರ ನಿಂದ್ರಲಿ, ನಮ್ಮರ ನಿಂದ್ರಲಿ, ಇನ್ನೊಬ್ರು ನಿಂದ್ರಿ, ಕಾಂಗ್ರೆಸ್ ಪರವಾಗಿ ಯಾರು ನಿಂದಿರ್ತಾರ ಅವ್ರಿಗೆ ನಾವು ಬೆಂಬಲ ಮಾಡ್ತೀವಿ. ಅವ್ರನ್ನ ಆರಿಸಿನೂ ತರ್ತೀವಿ. ಕಾಂಗ್ರೆಸ್ ಪಕ್ಷದ ಬೆಂಬಲಕ್ಕೆ ಆರಿಸಿನೂ ತರ್ತೀವಿ. ಅವ್ರನ್ನ ಸಹಾಯಗಳನ್ನ ಮಾಡಿ ಅವ್ರಿಗೆ ಸಹಕಾರ ಮಾಡಿ ಕೊಡ್ತೀನಿ. ಇಲ್ಲ ಮತ್ತೆ ಎಲ್ಲಾ ಜನರು ಬೇಡಪ್ಪ ಇದೊಂದ್ಸಲ ನಿನ್ನ ನಿಂದ್ರ ಅಂತ ನೋಡ್ಬಹುದ್ರಿ. ಅವಾಗ ಜನರ ಅಭಿಪ್ರಾಯ ತಮ್ಮ ಅಭಿಪ್ರಾಯ, ಜನರ ಅಭಿಪ್ರಾಯ ತಮ್ಮ ಅಭಿಪ್ರಾಯ. ಹೌದೌದು. ಸರಿ ಸರ್. ಸರಿ, ಕೊನೆಯದಾಗಿ ಮತ್ತೆ ಈಗ ತಮಗೆ ಮತವನ್ನು ಹಾಕಿ ಕೊಟ್ಟಿರುವಂತ ಮತದಾರರಿಗೆ, ತಮ್ಮ ವಾರ್ಡಿನ ಜನರಿಗೆ ಮತ್ತು ತಮ್ಮ ಪಕ್ಷದ ಹೈಕಮಾಂಡ್ಗೆ ಸರ್ ತಾವು ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತಾರೆ ಸರ್? ಏನ್ ನಮ್ಮ ಶಾಸಕರು ಏನದಾರಲ್ರಿ DS ಪಾಟೀಲ್ ಸಾಹೇಬ್ರು, ನಮ್ಮ ಏನ ಕುಂದು ಕೊರತೆಗಳು ಏನಿದ್ರು ಅದಕ್ಕೆಲ್ಲಾ ಸ್ಪಂದಿಸ್ತಾರ್ರಿ. ಮತ್ತೆ ನಮ್ಮ ಊರಾಗ ಈಗ ಮೊನ್ನೆ 2024 ದಸರಾ ದರ್ಬಾರ್ ಅಂತ ಮಾಡಿದ್ರಿ. ಅವಾಗೆಲ್ಲಾ 11 ದಿನದ ಇತ್ರಿ. 11 ದಿನನ ನಮ್ ಸಾಹೇಬ್ರು ಎಷ್ಟೊತ್ನಾಗ ಫೋನ್ ಹಚ್ಚಲಿ ಬಂದ್ ನಿಂತ ಎಲ್ಲಾ ಸಹಕಾರ ಮಾಡಿ ಯಶಸ್ವಿ ಮಾಡಿಕೊಟ್ರಿ. ಇದೆಲ್ಲ ನಮ್ಮ ಕರ್ನಾಟಕ ಅಷ್ಟ ಅಲ್ಲ, ಬೇರೆ ಹೊರದೇಶಕ್ಕೆ ಸದ್ಯ ನಮ್ದು ದಸರಾ ದರ್ಬಾರದ್ ಹೋಗೈತ್ರಿ. ಹೀಗಾಗಿ ಶಾಸಕರದ ಬೆಂಬಲ ಜಾಸ್ತಿ ಐತ್ರಿ ನಮ್ಮೂರಿಗೆ. ಈ ಮತ್ತೆ 2028 ಚುನಾವಣೆ ವಿಧಾನಸಭಾ ಕ್ಷೇತ್ರ ಚುನಾವಣೆ ಇದೇ ಶಾಸಕರು ಕೂಡ ಇರಬೇಕು ಅಂತ ತಮ್ಮ ಉದ್ದೇಶ? ಹೌದೌದ್ರಿ. ನಮ್ ಸಾಹೇಬ್ರ ಇರ್ಬೇಕು, DS ಪಾಟೀಲ್ ಸಾಹೇಬ್ರ ಇರ್ಬೇಕು. ಓಕೆ ಸರ್. ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ ಸರ್. ನಮಸ್ಕಾರ.